ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ಲು. ಬೇಗ ಮನೆಗೆ ಹೋಗಿ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸ್ಬೇಕು, ಗಂಡನಿಗೆ ಬಿರಿಯಾನಿ ಹಾಕಬೇಕು ಅಂತ ಅಂದ್ಕೊಂಡು ಮನೆ ಕಡೆ ಹೋಗ್ತಾ ಇದ್ಲು. ಆದರೆ ಅದೇ ಆಕೆಯ ಕೊನೆ ಕ್ಷಣ ಆಗ್ಬಿಟ್ಟಿದೆ. ನಡು ದಾರಿಯ ನರರಾಕ್ಷಸ ಮಹಿಳೆಯ ಜೀವ ತೆಗೆದಿದ್ದಾನೆ. ಆ ಕೊಲೆಗೆ ಕಾರಣ ಪ್ರೀತಿ. ಆ ಪ್ರೀತಿಯಲ್ಲಿ ನಡೆದ ಫಜೀತಿ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಡೀ ಏರಿಯಾವೇ ದಂಗಾಗಿ ಹೋಗಿದ್ರು. ಕಣ್ಣು ಮುಂದೆ ನಡಿಬಾರ್ದು ನಡೆದು ಹೋಯ್ತು. ಏನಾಯ್ತು ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಮಹಿಳೆಯ ನೆತ್ತರು ರೋಡಿನಲ್ಲಿ ಹರಿಯುತ್ತಿತ್ತು. ಕೆಲ ನಿಮಿಷಗಳಲ್ಲೇ ಆಕೆ ಹೆಣವಾಗಿ ಹೋಗಿದ್ಲು. ಎಲ್ಲರೂ ಥರಥರ ನಡುಗಿದ್ರು. ಕುಟುಂಬಸ್ಥರೆಲ್ಲ ಓಡೋಡಿ ಬಂದಿದ್ರು. ಆಕ್ರೋಶ ಹೊರಹಾಕಿದ್ರು. ಎಲ್ರೂ ಅವನೇ ನರರಾಕ್ಷಸ, ಅವನೇ ನಡು ರೋಡಿನ ರಕ್ಕಸ, ಅವನೇ ಸೈತಾನಂತ ಎಲ್ಲರೂ ಆಕ್ರೋಶವನ್ನ ಹೊರಹಾಕಿದ್ರು. ಅವನು ನಮ್ಮ ಕೈಗೆ ಸಿಕ್ಕರೆ ಬಿಡಲ್ಲ ಅಂತ ಆವೇಶ ತೋರಿಸಿದ್ರು. ಇಲ್ಲಿನ ಈ ಸೀನ್ಗೆ, ಇವರ ಕಡು ಕೋಪಕ್ಕೆ, ಈ ರಸ್ತೆಯಲ್ಲಿ ಬಿದ್ದಿರೋ ನೆತ್ತರ ಕಲೆಗೆ ಕಾರಣ ಇವನೇ ನೋಡಿ. ಈ ಕಿತ್ತೋದ್ ಮುಸುಡಿಯ ಹೆಸರು ಹಫೀಜ್ ಅಂತ. ಬೆಂಗಳೂರಿನ ಚಂದ್ರ ಲೇಔಟ್ ಬಳಿಯ ಗಂಗೊಂಡನಹಳ್ಳಿಯ ನಿವಾಸಿ. ಮೆಕ್ಯಾನಿಕ್ ಆಗಿದ್ದ ಈ ಹಫೀಜ್ ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ಇರೋದ್ ಬಿಟ್ಟು ಇನ್ನೊಂದು ಕೆಲಸ ಕಾಯಂ ಮಾಡ್ಕೊಂಡಿದ್ದ. ತನಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದನ್ನು ಮರೆತು ಪಾಗಲ್ ಪ್ರೇಮಿಯಾಗಿದ್ದ. ಪಕ್ಕದ ಮನೆಯ ಆಂಟಿ ಹಿಂದೆ ಬಿದ್ದಿದ್ದ. ಆ ಆಂಟಿಗೆ ಇಲ್ಲಿ ಕೊಲೆಯಾಗಿ ಹೋಗಿರೋದು. ಈಕೆಯ ಹೆಸರು ಫಿರ್ದೋಸ್ ಬಾನು. ಮನೆ ಕೆಲಸಕ್ಕೆ ಹೋಗಿ ಸಂಸಾರ ಸಾಗಿಸ್ಕೊಂಡು ಹೋಗ್ತಿದ್ಲು. ತಾನು ದುಡಿದು ತನ್ನ ಮಕ್ಕಳನ್ನ ನೋಡಿಕೊಳ್ತಿದ್ಲು. ಈ ನಡುವೆಗೆ ನೋಡಿ ಈಕೆಯ ಬದುಕಲ್ಲಿ ಎಂಟ್ರಿ ಆಗಿದ್ದೆ ಈ ಹಫೀಜ್. ಪ್ರೀತ್ಸೆ ಅಂತ ಪ್ರಾಣ ತೆಗೆದ ಪಾಗಲ್. ಮಹಿಳೆಯನ್ನ ಹಿಂಬಾಲಿಸಿ ಕೊಂದ ನರರಾಕ್ಷಸ. ಈ ಫಿರ್ದೋಸ್ ಬಾನು ಗಂಡ ಎಣ್ಣೆ ಪಾರ್ಟಿ. ಹೆಂಡತಿ ಮಕ್ಕಳ ಮೇಲಿನ ಪ್ರೀತಿಗಿಂತ ಅವನಿಗೆ ಕಿಕ್ ಕೊಡೋ ಕ್ವಾರ್ಟರ್ ಮೇಲೆಯೇ ಕೇರ್ ಜಾಸ್ತಿ ಇತ್ತು. ಹೆಂಡತಿಗಿಂತಲೂ ಎಣ್ಣೆ ಅಂದ್ರೆ ಸಾಕು ಪ್ರಾಣ ಬಿಡ್ತಿದ್ದ. ಹೀಗಾಗಿ ಈ ಫಿರ್ದೋಸ್ ಬಾನು ಮನೆ ಕೆಲಸಕ್ಕೆ ಹೋಗ್ತಿದ್ಲು. ಅದರಿಂದ ಬರೋ ಹಣದಲ್ದೇ ಸಂಸಾರ ಸಾಗಿಸ್ತಿದ್ಲು. ಇಷ್ಟೇ ಆಗಿದ್ದಿದ್ರೆ ಈ ಬಾನು ರಂಜಾನ್ ಆಚರಣೆ ಮಾಡ್ತಿದ್ಲು, ಮಕ್ಕಳೊಂದಿಗೆ ಹಬ್ಬ ಮಾಡ್ತಿದ್ಲು. ಆದ್ರೆ ಬದಲಿಗೆ ಪಕ್ಕದ ಮನೆಯ ಮೆಕ್ಯಾನಿಕ್ ಜೊತೆ ಲವ್ ನಲ್ಲಿದ್ಲು. ಗುಟ್ಟಾಗಿ ಪ್ರೀತಿ ಪ್ರೇಮ ಅಂತ ಈ ಹಫೀಜ್ನ ಜೊತೆ ತೊಳಲಾಟ ಶುರು ಮಾಡಿದ್ಲು. ಇದ್ದಂತ ಮನೆಯ ಬಳಿಯ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೂ ಈಕೆಗೂ ಪರಿಚಯ ಇರುತ್ತೆ. ಮತ್ತೆ ಸುಮಾರು ವರ್ಷಗಳಿಂದ ಈಕೆಯ ಹಿಂದೆ ಬಂದು ಪ್ರೀತಿಸುವಂತೆ ಮತ್ತೆ ಸಹಕರಿಸುವಂತೆ ಪೀಡಿಸ್ತಾ ಇರ್ತಾನೆ. ನಾವು ಸಾಕಷ್ಟು ಬಾರಿ ಅವರಿಗೆ ತಿಳುವಳಿಕೆ ಹೇಳಿದ್ವಿ, ಬುದ್ಧಿ ಹೇಳಿದ್ವಿ. ಆದರೂ ಅವನು ಕೇಳದೆ ಇದೇ ಚಾಳಿ ಮುಂದುವರೆದಿದ್ದ. ಮತ್ತೆ ಈಗ ಬಂದು ಈ ರೀತಿ ಒಂದು ಕೃತ್ಯ ಎಸಗಿದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟ ಆಧಾರದ ಮೇಲೆಗೆ ನಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಮದುವೆಯಾಗಿ ಸಂಸಾರ ಆಗಿದ್ರು, ಮಕ್ಕಳಿದ್ರು ಸಹ ಈ ಕಳ್ಳ ಜೋಡಿ ದಾರಿ ತಪ್ಪಿತ್ತು. ಗುಟ್ಟಾಗಿ ಗಂಡ ಹೆಂಡತಿ ರೀತಿ ಇರ್ತಿದ್ರು. ಆದ್ರೆ ಎಷ್ಟು ದಿನ ಅಂತ ಕಳ್ಳಾಟ ಆಡ್ಕೊಂಡಿರೋಕಾಗತ್ತೆ ಹೇಳಿ? ಇವರಿಬ್ಬರ ವಿಷಯ ಊರ್ ತುಂಬಾ ಡಂಗೂರ ಆಗಿತ್ತು. ಮಹಿಳೆಯ ಕುಟುಂಬಸ್ಥರಿಗೂ ವಿಷಯ ಗೊತ್ತಾಗಿತ್ತು. ಈ ವೇಳೆ ಕುಟುಂಬಸ್ಥರೆಲ್ಲ ಬಾನುವನ್ನ ಬೈದಿದ್ರು. ನೀನು ಮಾಡ್ತಿರೋದು ತಪ್ಪು ಅಂತ ತಿಳಿಸಿದ್ರು. ಇದರಿಂದ ಬಾನು ಪ್ರೇಮಿಯ ಸಂಗ ಬಿಟ್ಟಿದ್ಲು. ಪ್ರೇಮಿಯನ್ನ ಮೀಟ್ ಮಾಡುವುದನ್ನ ನಿಲ್ಲಿಸಿದ್ಲು. ಆಫೀಸ್ ಅಂತ ಹುಡುಗ ಸರ್ ಟಾರ್ಚರ್ ಕೊಡ್ತಾ ಇದ್ದ, ದಿನಾ ಟಾರ್ಚರ್ ಕೊಡ್ತಾ ಇದ್ದ ಸರ್. ಮಾತಾಡು ರಿಲೇಷನ್ ಮಾಡ್ಕೋತೀನಿ, ಮಾತಾಡು ಅಂತ ಹೇಳ್ತಾ ಇದ್ದಾನೆ. ಫಿರ್ದೋಸ್ ಅವರ ಫಿರ್ದೋ ಮನೆ ಕೆಲಸ ಮಾಡತ್ತ ಸರ್ ಕಾಲೋನಿಲಿ. ಇವನು ಹಾಫೀಸು ಆಟೋ ಗ್ಯಾರೇಜ್, ಆಟೋ ಮೆಕ್ಯಾನಿಕ್. ಪರಿಚಯ ಆಯ್ತು ಸರ್.
ಪರಿಚಯ ಏನು ಸ್ನೇಹ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಸರ್. ಆಮೇಲೆ ಮಾತಾಡಲ್ಲ ನಾನು ಅಂತ ಹೇಳಿದಾಳೆ ಇವಳು. ಆಮೇಲೆ ಇಲ್ಲ ಮಾತಾಡಲೇಬೇಕು ಅಂತ ಈ ಥರ ಮಾಡಿದ್ದಾನೆ ಸರ್. 7 ಬಾರಿ ಚುಚ್ಚಿ ಕೊಂದ ಲವ್ವರ್. ಇಲ್ಲದೆ ನೋಡಿ ಸಮಸ್ಯೆ ಶುರುವಾಗಿತ್ತು. ಯಾವಾಗ ಗುಟ್ಟು ರಟ್ಟಾಯ್ತೋ ಹಾಗಾಗಿ ಬಾನು ಪ್ರೇಮಿಗಿಂತ ದೂರಾಗಿರೋಕೆ ಟ್ರೈ ಮಾಡಿದ್ದಾಳೆ. ಪ್ರೇಮಿಗೆ ಕಾರಣವೇ ಕೊಡದೆ ಅವಾಯ್ಡ್ ಮಾಡಿದ್ದಾಳೆ. ಇದರಿಂದಾಗಿ ಸೈತಾನನಾಗಿದ್ದ ಈ ಹಫೀಜ್ ಬಾನು ಹಿಂದೆ ಬಿದ್ದಿದ್ದ. ನೀನು ನನಗೆ ಬೇಕೇ ಬೇಕು, ಏನೇ ಆದ್ರೂ ನಿನ್ನನ್ನ ಬಿಡಲ್ಲ, ನನ್ನ ಜೊತೆ ಮಾತನಾಡು, ಪ್ರೀತಿ ಮಾಡು, ಮುಂದಿನ ದಿನಗಳಲ್ಲಿ ನಾವಿಬ್ಬರು ಮದುವೆ ಆಗೋಣ ಅಂತ ಬಾನು ಹಿಂದೆ ಬಿದ್ದಿದ್ದ. ಆದರೆ ಬಾನು ಮಾತ್ರ ಹಫೀಜ್ನನ್ನ ಅವಾಯ್ಡ್ ಮಾಡ್ತಾಳೆ. ಹೀಗಾಗಿ ಈ ಹಫೀಜ್ ಫುಲ್ ತಲೆ ಕೆಡಿಸ್ಕೊಂಡಿದ್ದ. ಬಾನು ಕತೆ ಮುಗಿಸ್ಲೇಬೇಕು ಅಂತ ಡಿಸೈಡ್ ಆಗಿದ್ದ. ಅದರಂತೆ ಮಾರ್ಚ್ 19ನೇ ತಾರೀಕು ಸಂಜೆ 3:30 ಸುಮಾರಿಗೆ ಬಾನು ಬರೋದನ್ನೇ ದಾರಿಯಲ್ಲಿ ಕಾದು ಕುಳಿತಿದ್ದಾನೆ. ಕೆಲಸ ಮುಗಿಸ್ಕೊಂಡು ಬಾನು ಬಂದೇ ಬರ್ತಾಳೆ ಅಂತ ಡ್ರ್ಯಾಗರ್ ಹಿಡ್ಕೊಂಡು ಕಾದಿದ್ದಾನೆ. ನಂತರ ಬಾನು ಬರ್ತಾಗಿದ್ದಂತೆ ಆಕೆ ಮೇಲೆ ದಾಳಿ ಮಾಡಿ 7 ಬಾರಿ ಇರಿದು ಕೊಂದು ಮುಗಿಸಿದ್ದಾನೆ. ಸುಮಾರೊಂದು 3:15 3:45 ಸಮಯದಲ್ಲಿ ಒಬ್ಬ ವ್ಯಕ್ತಿ ಓರ್ವ ಮಹಿಳೆ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಆಕೆಗೆ ಚಾಕುವಿಂದ ಸುಮಾರೊಂದು 7 ಬಾರಿ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ ಅನ್ನೋ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬಂದ ಮೇರೆಗೆ ಅಲ್ಲಿ ಪೊಲೀಸರು ಹೋಗಿ ನೋಡಲಾಗಿ ಅಲ್ಲಿ ಲೇಡಿ ಒದ್ದಾಡ್ತಾ ಇದ್ದಾಗ ಅವರ ಅಕ್ಕ ಏನಿರ್ತಾರೆ ಅವರು ಒಂದು ಆಟೋದಲ್ಲಿ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ಮತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಹೈಯರ್ ಟ್ರೀಟ್ಮೆಂಟ್ಗೆ ಅಂತೇಳಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆ ಲೇಡಿ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆದ ಮೇರೆಗೆ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಈ ನೀಚನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರೇಯಸಿ ಅವಾಯ್ಡ್ ಮಾಡಿದ್ದಕ್ಕೆ, ಅವನ ಜೊತೆ ಹೋಗಲ್ಲ ಎಂದಿದ್ದಕ್ಕೆ ಕೊಲೆ ಮಾಡಿರೋದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ.